ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕು ಕಂಬಳಿಪುರ ಗ್ರಾಮದ ವಾಸಿಯಾದ ಅಂಬರೀಶ್ ರೆಡ್ಡಿ ಕೃಷಿಯಲ್ಲಿ ಖುಷಿ ಕಂಡ ರೈತ. ಮೂಲತಃ ರೈತ ಕುಟುಂಬದಲ್ಲಿ ಜನಿಸಿದ ಇವರು ಆಕಸ್ಮಿಕವಾಗಿ ಕೃಷಿ ಕ್ಷೇತ್ರಕ್ಕೆ ಬಂದವರು. ಪಿಯುಸಿ ಬಳಿಕ ಓದು ಮುಂದುವರಿಸೋದಕ್ಕಾಗದೆ ಅನಿವಾರ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ಟವರು. ಇಂದು ಜರ್ಬೆರಾ ಹೂವನ್ನ ಬೆಳೆದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದು ಪ್ರತಿ ತಿಂಗಳು 1 ಲಕ್ಷದವರೆಗೆ ಆದಾಯ ಗಳಿಸುತ್ತಿದ್ದಾರೆ. ಅಂಬರೀಶ್ ರೆಡ್ಡಿ ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆ ಇರುವ ವ್ಯಕ್ತಿ. ಕೃಷಿಗೆ ಕಾಲಿಟ್ಟ ಆರಂಭದಲ್ಲಿ ಬರೀ ಸೊಪ್ಪು, ತರಕಾರಿ, ಇನ್ನಿತರ ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರು. ಆದ್ರೆ ಈ ಬೆಳೆಗಳು ಯಾಕೋ ಕೈ ಹಿಡಿಲಿಲ್ಲ. ಕೆಲವು ಬಾರಿ ಬೆಲೆ ಕುಸಿತದಿಂದ ಮಾಡಿದ ಖರ್ಚು ಸಹ ಬರ್ತಾ ಇರಲಿಲ್ಲ. ಮುಂದೇನು ಅನ್ನೋ ಯೋಚನೆಯಲ್ಲಿದ್ದಾಗ ಸ್ನೇಹಿತರು ಮತ್ತು ಅಕ್ಕಪಕ್ಕದ ರೈತರು ಜರ್ಬೆರಾ ಹೂ ಕೃಷಿ ಕೈಗೊಳ್ಳುವಂತೆ ಸಲಹೆ ನೀಡುತ್ತಾರೆ. ಜಸ್ಟ್ 3 ವರ್ಷಗಳ ಹಿಂದೆ ಕೇವಲ 10 ಗುಂಟೆಯಲ್ಲಿ ಜರ್ಬೆರಾ ಕೃಷಿ ಪ್ರಾರಂಭಿಸಿದ ಅಂಬರೀಶ್ ಇಂದು 1 ಎಕರೆಗೆ ವಿಸ್ತರಿಸಿದ್ದಾರೆ. ನೀರಿನ ಕೊರತೆ ಇರೋದ್ರಿಂದ ಮಳೆ ನೀರು ಸಂಗ್ರಹಣೆಗೆ 70 ಅಡಿ ಉದ್ದಳತೆಯ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಲಾಗಿದೆ. ಪಾಲಿ ಹೌಸ್ ಮೇಲೆ ಬೀಳುವ ಮಳೆ ನೀರು ಈ ಕೃಷಿ ಹೊಂಡದಲ್ಲಿ ಸಂಗ್ರಹವಾಗುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಹಸಿರು ಮನೆ ಮತ್ತು ಕೃಷಿ ಹೊಂಡ ನಿರ್ಮಾಣಕ್ಕೆ ಇಲಾಖೆಯಿಂದ ಸಹಾಯಧನ ದೊರೆತಿದ್ದು ಆರ್ಥಿಕ ಹೊರೆ ಕಡಿಮೆಯಾಗಿದೆ. ಇಲ್ಲಿ ರೈತರು ವಿವಿಧ ಬಣ್ಣದ ತಳಿಗಳನ್ನು ಆಯ್ದುಕೊಂಡು ಬೇಸಾಯ ಮಾಡಿದ್ದಾರೆ. ಹೆಚ್ಚು ಸಾವಯವ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಬಳಸ್ತಾ ಇದ್ದು ಶಿಫಾರಸಿನಂತೆ ಕಾಲಕಾಲಕ್ಕೆ ರಸಗೊಬ್ಬರಗಳನ್ನು ಡ್ರಿಪ್ ಮೂಲಕ ನೀಡಲಾಗುತ್ತೆ. ಸಸ್ಯ ಸಂರಕ್ಷಣೆಗೂ ಹೆಚ್ಚಿನ ಒತ್ತು ನೀಡಿದ್ದು ಬೆಳೆ ಉತ್ಕೃಷ್ಟವಾಗಿ ಬರ್ತಿದೆ. ಓಪನ್ ಫೀಲ್ಡಲ್ಲಿ ರೋಸ್ ಬೆಳೀತಾ ಇದ್ವಿ, ವೆಜಿಟಬಲ್ಲು, ಟೊಮೊಟೊ, ಕೋಸು, ಆ ಥರ ಸೊಪ್ಪು ಅದೆಲ್ಲ ಬೆಳೀತಾ ಇದ್ವಿ. ಏನು ಅಷ್ಟೊಂದು ಅದರಲ್ಲೇನು ಬೆಲೆ ಅದೆಲ್ಲ ವೇರಿಯೇಷನ್ನು ಅದು ಇದು ಇತ್ತು. ಆಮೇಲೆ ಓಪನ್ ಫೀಲ್ಡಲ್ಲಿ ಮಳೆಗಳು ಅದು ಇದು ಗಾಳಿ ಅದೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಬೆಳೆಗೆ. ಇದು ಗ್ರೀನ್ ಹೌಸ್ ಹಾಕಿದ್ರೆ ಒಳಗಡೆ ಬೆಳೆದ್ರೆ ಸ್ವಲ್ಪ ಏನು ಮಳೆದು ಅದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ. ಜರ್ಬೆರಾ ಪರವಾಗಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಪಕ್ಕ ತೋಟದವರೆಲ್ಲ ಹಾಕಿದ್ದಾರೆ. ಅವ್ರು ನೋಡಿಬಿಟ್ಟು ನಾವು ಹಾಕಿದ್ವಿ. ಫಸ್ಟ್ ಒಂದು 10 ಗುಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದೊಂದು 2 ವರ್ಷ 3 ವರ್ಷ ಆಯಿತು, ಪರವಾಗಿಲ್ಲ ಅನ್ನಿಸ್ತು. ಆಮೇಲೆ ಇವಾಗ 1.25 ಎಕರೆಗೆ ಹಾಕಿದ್ದೀವಿ. ಇವಾಗ ಮಾರ್ಕೆಟಿಂಗಲ್ಲಿ ಚೆನ್ನಾಗಿದೆ, ಈ ನಡುವೆ ರೈಸ್ ಆಗಿದೆ. ಆಮೇಲೆ ನೀರು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬೋರಲ್ಲಿ ನೀರು ಕಡಿಮೆ ಇತ್ತು. ಆಮೇಲೆ ಇದರಲ್ಲಿ ಮಳೆ ಬಿದ್ದಾಗ ಮೇಲೆ ಬಿದ್ದದೆಲ್ಲ ಕೃಷಿ ಹೊಂಡ ಹೊಡೆದ್ಬಿಟ್ಟು ಅದಕ್ಕೆ ಸ್ಟೋರೇಜ್ ಮಾಡ್ಕೊತೀವಿ. ನೀರು ಸ್ವಲ್ಪ ಸೇವ್ ಆಗುತ್ತೆ. ಆಮೇಲೆ ಪರವಾಗಿಲ್ಲ, ರೇಟು ಅವೆಲ್ಲ ಲೋನ್ ಕೊಡ್ತಾರೆ, ಗೌರ್ಮೆಂಟ್ ಸಬ್ಸಿಡಿ ಇದೆ ಅದು. ಆಮೇಲೆ ಈ ಗ್ರೀನ್ ಹೌಸ್ ಹಾಕಿದಾಗ ಅವ್ರದ್ದು ಕಂಪಲ್ಸರಿ ಹಾಕಲೇಬೇಕು, ಗೌರ್ಮೆಂಟ್ ಸಬ್ಸಿಡಿ ಬೇಕಾದರೆ ಅದಕ್ಕೂ ಸಬ್ಸಿಡಿ ಕೊಡ್ತಾರೆ ಕೃಷಿ ಹೊಂಡಕ್ಕೆ. ಅದು ದೊಡ್ಡದಾಗಿ ಹೊಡೆದಿದ್ದೀವಿ, ನಮ್ಮ ನೀರು ಸಹ ಕಡಿಮೆ ಇರೋದ್ರಿಂದ ಬೋರಲ್ಲೇ ದೊಡ್ಡದಾಗಿ ಅದು ಬೇಜಾನು ಹಿಡಿಯುತ್ತೆ ನೀರು. ನಮ್ಮದು ಒಂದು 70 ಅಡಿ ಇದೆ, 17 ಅಡಿ ಡೀಪ್ ಇದೆ. ಇದಕ್ಕೆ ಒಂದು ಎಕರೆಗೆ 45 ಲಕ್ಷ ತಿದ್ಕೊಂಡಿದ್ದೀವಿ. ಅದರಲ್ಲಿ ಸಬ್ಸಿಡಿ ಒಂದು 20 ಲಕ್ಷ ಕೊಡ್ತಾರೆ. ಮಿಕ್ಕಿದ್ದು ಲೋನ್ ಅಮೌಂಟ್ ಇರುತ್ತೆ. ಮಂತ್ಲಿ ಮತ್ತು 6 ತಿಂಗಳ ತನಕ ಲೋನ್ ಕಟ್ಟೋದಿಲ್ಲ, ಇಂಟ್ರೆಸ್ಟ್ ಏನೂ ಇರೋದಿಲ್ಲ. ಆಮೇಲೆ 6 ತಿಂಗಳಾದಮೇಲೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಡ್ರಿಪ್ ಪೈಪ್ ಹಾಕಿದ್ದೀವಿ, ಗೊಬ್ಬರ ಎಲ್ಲನೂ ಡ್ರಿಪ್ ಪೈಪಲ್ಲೇ ಹೋಗುತ್ತೆ. ಆಮೇಲೆ ಬೇಕಾದ್ರೆ ಹಿಂಡಿ ಅದೆಲ್ಲ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಹಾಕಬೇಕಾದ್ರೆ ಬೆಡ್ ಮೇಲೆ ಹಾಕ್ಬಿಟ್ಟು ವಾಷಿಂಗ್ ಮಾಡ್ತೀವಿ. ಮಿಕ್ಕಿದೆಲ್ಲನೂ ಇಂಪೋರ್ಟೆಡ್ ಗೊಬ್ಬರ ಎಲ್ಲನೂ ಡ್ರಿಪ್ ಪೈಪಲ್ಲೇ ಹೋಗುತ್ತೆ, ನೀರು ಡ್ರಿಪ್ ಪೈಪಲ್ಲೇ ಹೋಗುತ್ತೆ. ಡೈಲಿ ಒಂದು ಸಲ ನೀರು ಬಿಡಬೇಕಾಗುತ್ತೆ. ದಿನ ಬಿಟ್ಟು ದಿನ ಔಷಧಿಗಳು ಬಿಡ್ತೀವಿ, ಇದು ಗೊಬ್ಬರ ಬಿಡ್ತೀವಿ, ಇಂಪೋರ್ಟೆಡ್ ಗೊಬ್ಬರ ನೀರಲ್ಲಿ ಕರಗೋ ಅಂಥದ್ದು. ಔಷಧಿ ವಾರಕ್ಕೆ 1-2 ಸಲ ಹೊಡಿಬೇಕಾಗುತ್ತೆ ಎಲ್ಲದಕ್ಕೂ ಸೇರಿ. IH ಅವರು ಬಂದಿದ್ರು, ಅವ್ರು ಸ್ವಲ್ಪ ಗಿಡ ಹೋಗೋದಕ್ಕೆ ನೆಮ್ಟೋಡ್ಸ್ಗೆ ಅದಕ್ಕೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅದನ್ನು ಯೂಸ್ ಮಾಡಿದ್ವಿ. ಆಮೇಲೆ ಅವರ ಗಿಡ ಕೊಟ್ಟಿದ್ದಾರೆ ಫ್ರೀಯಾಗಿ ನಮಗೆ, ಇದು ಯಾವ ಥರ ಬರುತ್ತೆ ನೋಡಿ ಅಂದ್ಬಿಟ್ಟು IH ಅವರಿಂದ ಈ ಗಿಡ ಹಾಕಿದ್ವಿ. ಚೆನ್ನಾಗಿದೆ ಅವ್ರದ್ದು, ಅವರು ಬಂದು ನೋಡ್ಕೊಂಡು ಹೋಗಿದ್ರು. ಅವರು ಅಶ್ವಥ್ ಅಂತಿದ್ದಾರೆ, ಅವರು ನೋಡ್ಕೊಂಡು ಚೆನ್ನಾಗಿದೆ ಅವ್ರದ್ದು. ಜರ್ಬೆರಾ ಸಂರಕ್ಷಿತ ವಾತಾವರಣದಲ್ಲಿ ಅಂದ್ರೆ ಪಾಲಿ ಹೌಸ್ನಲ್ಲಿ ಬೆಳೆಯುವಂತಹ ಪ್ರಮುಖ ಹೂ ಬೆಳೆ.
ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಇದಕ್ಕೆ ಉತ್ತಮ ಬೇಡಿಕೆ ಇದೆ. ಹೀಗಾಗಿ ಅಂತಹ ಪ್ರದೇಶಗಳ ಸುತ್ತಮುತ್ತ ಇರುವಂತಹ ಅನೇಕ ರೈತರು ಈ ಬೆಳೆಯನ್ನ ಬೆಳೆಯುತ್ತಿದ್ದಾರೆ. ಅಂಬರೀಶ್ ರೆಡ್ಡಿ ಪ್ರಾರಂಭದಲ್ಲಿ 10 ಗುಂಟೆಯಲ್ಲಿ ಈ ಹೂವಿನ ಕೃಷಿಯನ್ನ ಪ್ರಾರಂಭಿಸಿದ್ರು. ತದನಂತರ ಇದರಲ್ಲಿ ಉತ್ತಮ ಲಾಭವಿದೆ ಎಂದರಿತ ರೈತರು ಅದನ್ನ 1 ಎಕರೆಗೆ ವಿಸ್ತರಿಸಿದ್ದಾರೆ. ಪ್ರಸ್ತುತ ಉತ್ತಮ ಹೂವಿನ ಇಳುವರಿಯನ್ನ ಪಡಿತಾ ಇದ್ದು ವಾರಕ್ಕೆ 2 ಬಾರಿ ಕಟಾವು ಮಾಡಿ ಮಾರಾಟ ಮಾಡಲಾಗುತ್ತೆ. ವ್ಯಾಪಾರಸ್ಥರು ತೋಟಕ್ಕೆ ಬಂದು ಹೂಗಳನ್ನ ಖರೀದಿ ಮಾಡೋದ್ರಿಂದ ಮಾರುಕಟ್ಟೆ ಸಮಸ್ಯೆ ಇವರಿಗಿಲ್ಲ. ತಿಂಗಳಿಗೆ ಸುಮಾರು 2.5 ಲಕ್ಷ ಆದಾಯ ಬರ್ತಿದ್ದು ಖರ್ಚು ತೆಗೆದು ಅಂದಾಜು 1 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ಇವಾಗ 1 ಎಕರೆ ಇದೆ. 1 ಎಕರೆಗೆ ಸ್ವಲ್ಪ ಹೆಚ್ಚು ಕಡಿಮೆ ವೀಕ್ಲಿ ಒಂದು 2,000 ಸಿಗುತ್ತೆ. ಸರಾಸರಿ 2,000 ಅಂದರೆ ತಿಂಗಳಿಗೆ ಒಂದು 8,000 9,000 ಬಂಚ್ ಸಿಗುತ್ತೆ. ಸೊ ಒಂದು ಆವ್ರೇಜು ಒಂದು 30 ರೂಪಾಯಿ ಬೀಳುತ್ತೆ ಒಂದು ಬಂಚಿಗೆ ಸರಾಸರಿ ವರ್ಷ ಪೂರ್ತಿ ಎಲ್ಲಾನು. ಅವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 2.5 ಲಕ್ಷ 3 ಲಕ್ಷ ತನಕ ಆಗುತ್ತೆ ತಿಂಗಳಿಗೆ. ಅದ್ರಲ್ಲಿ 1.5 ಲಕ್ಷ ಲೋನು ಎಲ್ಲ ಹೋಗಿ 1.5 ಲಕ್ಷ 2 ಲಕ್ಷ ಲೋನು ಲೇಬರು ಖರ್ಚು ಎಲ್ಲ ಹೋದ್ರೂ 1 ಲಕ್ಷ ಮಿಕ್ಕುತ್ತೆ. ಮಾರ್ಕೆಟ್ ಡೈಲಿ ಎತ್ಕೊಂಡು ಹೋಗಿ ಬಂದರೆ ಸ್ವಲ್ಪ ಸಿಗುತ್ತೆ, ಆದರೆ ತೋಟ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬೇರೆಯವ್ರು ಕೊಟ್ಟಿದ್ದೀವಿ, ಅವರು ಇಲ್ಲೇ ಬಂದು ಎತ್ಕೊಂಡು ಹೋಗ್ತಾರೆ. ವೀಕ್ಲಿ 2 ಟೈಮ್ಸ್ ಕೀಳ್ತೀವಿ, ಮಂಗಳವಾರನೂ ಶನಿವಾರ ಅವರೇ ಬಂದು ಇಲ್ಲೇ ಬಂದು ಎತ್ಕೊಂಡು ಹೋಗ್ತಾರೆ. ಅವರು ನಮ್ಗೆ 15 ದಿನಕ್ಕೂ 1 ತಿಂಗಳಿಗೂ ಒಂದು ಸಲ ದುಡ್ಡು ಕೊಡ್ತಾರೆ. ನಮಗೂ ಒಂಥರ ಒಂದು ಸಲ ಬಂದಾಗ ಆಗುತ್ತೆ ಕೈಗೆ ದುಡ್ಡು. ಕಷ್ಟ ಬಿದ್ದು ಮಾಡಬೇಕು ಅಷ್ಟೇ, ಎಲ್ಲ ಶ್ರದ್ಧೆ ಇರಬೇಕು, ಕಷ್ಟಪಡಬೇಕು, ಎಲ್ಲ ಮೇಂಟೈನ್ ಮಾಡಬೇಕು, ಕರೆಕ್ಟಾಗಿ ನೋಡ್ಕೋಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು, ಔಷಧಿ ಹೊಡಬೇಕು, ಅದು ಇದೆಲ್ಲ ನೋಡ್ಕೊಂಡು ಮಾಡಿದ್ರೆ ಮೇಂಟೈನ್ ಆಗುತ್ತೆ. ಒಟ್ಟಾರೆ ಹಸಿರು ಮನೆಯಲ್ಲಿ ಹೆಚ್ಚು ಬೆಲೆ ಬಾಳುವ ಜರ್ಬೆರಾ ಹೂವನ್ನ ಬೆಳೆದು ತಮ್ಮ ಆರ್ಥಿಕ ಮಟ್ಟವನ್ನ ಸುಧಾರಿಸಿಕೊಂಡ ಅಂಬರೀಶ್ ರೆಡ್ಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಹಸಿರು ಮನೆಯಲ್ಲಿ ಜರ್ಬರಾ ಹೂ ಬೇಸಾಯ ಮಾಡ್ತಾ ಇರೋರು ಹೆಚ್ಚಾಗಿ ಖಾಸಗಿ ಕಂಪನಿಗಳ ತಳಿಗಳನ್ನ ಆಯ್ದುಕೊಳ್ಳೋದನ್ನ ನೋಡ್ತೀವಿ. ಆದ್ರೆ ಇವುಗಳ ಬೆಲೆ ಜಾಸ್ತಿ. ಇದನ್ನ ಅರಿತ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ 2 ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದು ಇವು ಉತ್ತಮ ತಳಿಗಳು ಅನ್ನೋದು ಸಾಬೀತಾಗಿದೆ. ಜರ್ಬೆರಾ ಇದೊಂದು ಯುರೋಪ್ ದೇಶಗಳಿಂದ ಬಂದಂತ ಅಲಂಕಾರಿಕ ಪುಷ್ಪ. ಪ್ರಪಂಚದಾದ್ಯಂತ ಗುಲಾಬಿ, ಕಾರ್ನೇಷನ್, ಸೇವಂತಿಗೆ ಮತ್ತು ಟ್ಯೂಲಿಪ್ ಹೂಗಳ ನಂತರದ ಸ್ಥಾನವನ್ನ ಜರ್ಬೆರಾ ಪಡೆದುಕೊಂಡಿದೆ. ಇಂದು ಜರ್ಬೆರಾ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳು ನಡೆಯೋದಿಲ್ಲ ಅಂತಾನೆ ಹೇಳಬಹುದು. ಜೊತೆಗೆ ಬೊಕ್ಕೆಗಳಲ್ಲಿ ಕೂಡ ಹೆಚ್ಚಾಗಿ ಬಳಸಲಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 800 ಹೆಕ್ಟೇರ್ ಪ್ರದೇಶದಲ್ಲಿ ಈ ಹೂವನ್ನ ಬೆಳೆಯಲಾಗ್ತಾ ಇದ್ದು ಉತ್ತರಾಖಂಡದ ನಂತರ ಸ್ಥಾನವನ್ನ ಕರ್ನಾಟಕ ಗಿಟ್ಟಿಸಿಕೊಂಡಿದೆ. ರಾಜ್ಯದಲ್ಲಿ ನೂರಾರು ರೈತರು ಇದರ ಬೇಸಾಯದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್ಕಾರ ಕೂಡ ಸಹಾಯಧನದ ಸೌಲಭ್ಯ ನೀಡಿ ರೈತರನ್ನ ಪ್ರೋತ್ಸಾಹಿಸ್ತಾ ಇದೆ. ಜರ್ಬೆರಾ ತನ್ನ ತಾಜಾತನ ಹಾಗೂ ದೀರ್ಘಾವಧಿ ಗುಣಲಕ್ಷಣಗಳಿಂದ ಎಲ್ಲರನ್ನೂ ಆಕರ್ಷಿಸುವಂತ ಹೂವು. ಕೆಂಪು, ಗುಲಾಬಿ, ಬಿಳಿ ಹಾಗೂ ಕೇಸರಿ ಬಣ್ಣದ ಹೂಗಳು ಹೆಚ್ಚು ಪ್ರಚಲಿತದಲ್ಲಿವೆ. ಇಂದು ಖಾಸಗಿ ಕಂಪನಿಗಳು ಅನೇಕ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರೂ ಸಸಿಗಳ ಬೆಲೆ ಅಧಿಕ ಅಂತಾನೆ ಹೇಳಬಹುದು. ಇದನ್ನರಿತ ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅರ್ಕಾ ನೇಸರ ಮತ್ತು ಅರ್ಕಾ ಅಶ್ವ ಎಂಬ ಸೆಮಿ ಡಬಲ್ಸ್ ತಳಿಗಳನ್ನು ಬಿಡುಗಡೆ ಮಾಡಿದ್ದು ಬೆಲೆ ಕೂಡ ಕಡಿಮೆ. ಉತ್ತಮ ತಳಿಗಳ ಆಯ್ಕೆ ಜೊತೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದಲ್ಲಿ ಈ ಹೂ ಬೇಸಾಯ ಲಾಭದಾಯಕವಾಗಬಲ್ಲದು ಅಂತಾರೆ ಡಾಕ್ಟರ್ ಅಶ್ವಥ್.
ನಮ್ಮ ಭಾರತೀಯ ಸಂಶೋಧನಾ ತೋಟಗಾರಿಕೆ ಕೇಂದ್ರದಿಂದ 2 ತಳಿಗಳನ್ನ ನಾವು ಈಗ ತಾನೇ ಬಿಡುಗಡೆ ಮಾಡಿದ್ದೀವಿ. ಒಂದು ಅರ್ಕ ಅಶ್ವ ಅಂತ ಮತ್ತು ಇನ್ನೊಂದು ಅರ್ಕ ನೇಸರ ಅಂತ. ಇವೆರಡು ತಳಿಗಳು ಭಾರತ ದೇಶದಲ್ಲೇ ನಾವು ಮೊದಲನೇದಾಗಿ ನಮ್ಮ ಭಾರತ ಸಂಶೋಧನಾ ತೋಟಗಾರಿಕೆಯಲ್ಲಿ ನಾವು ಬಿಡುಗಡೆ ಮಾಡಿದ್ದೀವಿ. ಭಾರತೀಯ ಸಂಶೋಧನಾ ತೋಟಗಾರಿಕೆಯಿಂದ ನಾವು ಬಿಡುಗಡೆ ಮಾಡಿರೋಂಥದ್ದು ಒಂದು ಮೊದಲನೇದಾಗಿ ಅರ್ಕ ಅಶ್ವ ಅಂತ ಇದ್ದೀವಿ. ಅದಕ್ಕೋಸ್ಕರ ಇದಕ್ಕೆ ಅಶ್ವ ಅಂತ ಇಟ್ಟಿದ್ದೀವಿ, ಅಂದರೆ ಕುದುರೆ ಅಂತ. ಇನ್ನು ಮುಂದಕ್ಕೆ ಸಾಕಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಅರ್ಕ ಅಶ್ವ ಅಂತ ಇದು ನೀವು ನೋಡಿರಬೇಕು. ಡಯಾಮೀಟ್ರು ಒಂದು 12 ಸೆಂಟಿಮೀಟ್ರ್ ಬರುತ್ತೆ, 12ರಿಂದ 13 ಸೆಂಟಿಮೀಟ್ರು. ಆಮೇಲೆ ಈ ಸ್ಟಾಕ್ ಲೆಂತ್ ಕೂಡ ಒಂದು 60ರಿಂದ 65 ಸೆಂಟಿಮೀಟ್ರ್ವರೆಗೂ ಬರುತ್ತೆ. ಆಮೇಲೆ ಈ ಪಿಂಕ್ ಅಂತ ಏನಿದೆ ಮಾರ್ಕೆಟಲ್ಲಿ ಈಗ ಪಿಂಕ್ ಕೂಡ ಒಳ್ಳೆ ಡಿಮಾಂಡ್ ಇದೆ. ಆಮೇಲೆ ಇನ್ನೂ ಒಂದು ತಳಿ ಅಂತಂತಂದರೆ ಅರ್ಕ ನೇಸರ ಅಂತ. ಇದು ನೀವು ನೋಡಿರ್ಬೋದು. ಇದು ನಾವು ಸೂರ್ಯ ಮುಳುಗುವಾಗ ಒಂದು ಕೆಂಪು ಬಣ್ಣ ಏನು ಬರುತ್ತೆ ಆ ಬಣ್ಣದಲ್ಲಿದೆ. ಇದು ಕೂಡ ಡಯಾಮೀಟ್ರಿಂದ ಒಂದು ಸ್ವಲ್ಪ ಕಡಿಮೆ ಇದೆ, ಆದರೆ 10ರಿಂದ 11 ಸೆಂಟಿಮೀಟರ್ ಡಯಾಮೀಟ್ರ್ ಬರುತ್ತೆ. ಮತ್ತು ನೀವು ಲೆಂತ್ ಕೂಡ ಇದು ನಮ್ಮ ಸ್ಟಾಕ್ ಲೆಂತ್ ಏನಿದೆ ಇದು ಕೂಡ 60ರಿಂದ 65 ಸೆಂಟಿಮೀಟರ್ ಬರುತ್ತೆ. ಈಗ ರೈತ ಬಾಂಧವರು ಬೇಕಂತಂತಂದರೆ ನಮಗೆ 1 ತಿಂಗಳು ಇಲ್ಲ 1-2 ತಿಂಗಳು ಮೊದಲು ನಮಗೆ ಗಿಡ ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಗಿಡಗಳನ್ನ ನಾವು ತಯಾರು ಮಾಡಿ, ಅಂದರೆ ಯಾಕೆಂದರೆ ಇದು ಅಂಗಾಂಶ ಕೃಷಿಯಿಂದ ಮಾಡಬೇಕಾಗಿರೋದು, ಟಿಶ್ಯೂ ಕಲ್ಚರಿಂದ ಮಾಡಬೇಕಾಗಿರೋಂಥ ಗಿಡಗಳಿರೋದ್ರಿಂದ 2 ತಿಂಗಳು ಮೊದಲು ನಮಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ನಾವು ಈ ಗಿಡಗಳನ್ನ ನಾವು ಅಂಗಾಂಶ ಕೃಷಿಯಿಂದ ಮಾಡಿ ಅವ್ರಿಗೆ ಕೊಡ್ಬೋದು. ನಾವು ಈಗ ಸದ್ಯಕ್ಕೆ 15 ರೂಪಾಯಿ ಥರ ನಾವು ಈಗ ಒಂದು ಕೊಡ್ತಾಯಿದ್ದೀವಿ ರೈತರಿಗೆ. ಅದೇ ನೀವು ಕಂಪನಿಗಳಾದರೆ 32ರಿಂದ 35 ರೂಪಾಯಿ ಅವರು ಕೊಡ್ತಾ ಇದ್ದಾರೆ ಒಂದು ಗಿಡಕ್ಕೆ. ನಮ್ಮಲ್ಲಿ ನಮ್ಮ ತಳಿಗಳು 15 ರೂಪಾಯಿ ನಾವು ಮಾರ್ತಾಯಿದ್ದೀವಿ. ಇನ್ನು ಜರ್ಬೇರಾ ಸಸಿಗಳನ್ನ ನಾಟಿ ಮಾಡುವಾಗ ಹೆಚ್ಚು ಎಚ್ಚರವಹಿಸಬೇಕು. ಅಂಗಾಂಶ ಕೃಷಿಯಿಂದ ತಯಾರಿಸಿದ ಸಸಿಗಳನ್ನ ಜೇಫಿ ಫ್ಲಗ್ ಸಹಿತ ನಾಟಿ ಮಾಡಬೇಕಾಗುತ್ತೆ. ತುಂಬಾ ಆಳವಾಗಿ ನಾಟಿ ಮಾಡದೆ ಸಸಿಯ ಸುಳಿಯ ಮೇಲೆ ಮಣ್ಣು ಬೀಳದಂತೆ ನೋಡಿಕೊಳ್ಳಬೇಕು. ಎತ್ತರದ ಮಡಿಯ ಮೇಲೆ 2 ಅಡಿ ಅಂತರದಲ್ಲಿ ಡ್ರಿಪ್ ಲೈನ್ ಎಳೆದು 1 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿಯಾದ 1 ತಿಂಗಳವರೆಗೆ 80% ತೇವಾಂಶವನ್ನು ಕಾಪಾಡಿಕೊಂಡು ಬಂದಲ್ಲಿ ಗಿಡಗಳು ಉತ್ತಮ ಬೆಳವಣಿಗೆ ಹೊಂದುತ್ತವೆ. ನಾಟಿ ಮಾಡಿದ ಮೇಲೆ ಶಿಫಾರಸ್ಸಿನಂತೆ ರಸಗೊಬ್ಬರಗಳನ್ನು ಡ್ರಿಪ್ ಮೂಲಕ ಕೊಡಬೇಕಾಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳನ್ನ ಗಿಡಗಳಿಗೆ ಸಿಂಪರಣೆ ಮಾಡೋದ್ರಿಂದ ಕೂಡ ಉತ್ತಮ ಗುಣಮಟ್ಟದ ಹೂಗಳನ್ನು ಪಡೆಯಬಹುದು. ನಾಟಿಯಾದ 4ನೇ ತಿಂಗಳಿಗೆ ಹೂವು ಬಿಡಲು ಪ್ರಾರಂಭವಾಗಿ ಪ್ರತಿ ಗಿಡದಿಂದ ತಿಂಗಳಿಗೆ 2ರಿಂದ 3 ಹೂಗಳಂತೆ ವರ್ಷಕ್ಕೆ ಸಾಧಾರಣವಾಗಿ ತಳಿಯ ಆಧಾರದ ಮೇಲೆ 1 ಗಿಡದಿಂದ 30ರಿಂದ 40 ಹೂಗಳನ್ನು ಪಡೆಯಬಹುದು. ಇನ್ನು ಜರ್ಬೇರಾ ಬೇಸಾಯದಲ್ಲಿ ಖರ್ಚು ಮತ್ತು ಆದಾಯ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸಹಾಯಧನ ಸೌಲಭ್ಯಗಳ ಕುರಿತು ತಜ್ಞರು ಹೀಗೆ ಹೇಳ್ತಾರೆ. ಇದನ್ನ ಬೆಳಿಬೇಕಂತಂದ್ರೆ ಸಬ್ಸಿಡಿ ಏನಾದರೂ ಕೊಡ್ತಾರ ಅಂತ ಕೇಳ್ತಾರೆ. ಈಗ ಹಸಿರು ಮನೆ ಕಟ್ಟೋದಕ್ಕೆ ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಏನಿದೆ, ಆಮೇಲೆ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡು, ಇದರಲ್ಲಿ ಈ ಹಸಿರು ಮನೆ ಕಟ್ಟೋದಕ್ಕೆ 50% ಸಬ್ಸಿಡಿ ಕೊಡ್ತಾರೆ. ಆಮೇಲೆ ಈಗ ಮತ್ತೆ ಕರ್ನಾಟಕ ಸರ್ಕಾರ ಕೂಡ ಈ ಗಿಡಗಳ ಮೇಲೆ ಕೂಡ 50% ಸಬ್ಸಿಡಿ ಕೊಡ್ತಾರೆ. ಈಗ ನಾವು ಈ ಜರ್ಬರ ಬೆಳೆಯೋದ್ರಿಂದ ಆದಾಯ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಈಗ ನೀವು 10 ಗುಂಟೆ ತೊಗೊಂಡ್ರೆ, 10 ಗುಂಟೆ ಅಂತ ನಾವೇನು ಹೇಳ್ತೀವಿ, 10 ಗುಂಟೆಯಲ್ಲಿ 6,000 ಗಿಡ ಹಾಕ್ಕೋಬೋದು ನಾವು. 6,000 ಗಿಡ ಹಾಕ್ಕೊಂಡಿದ್ದಾದರೆ ನೀವು ಖರ್ಚು ಎಷ್ಟು ಬರುತ್ತೆ ಅಂತಂತಂದರೆ 10 ಗುಂಟೆಗೆ ನಿಮಗೆ ಒಂದು 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ನೀವು ಖರ್ಚು. ಯಾಕೆಂದರೆ ಎಲ್ಲ ಹಸಿರು ಮನೆಗೆ 1 ಸ್ಕ್ವೇರ್ ಮೀಟ್ರಿಗೆ ಅಂತ ಏನು ಹೇಳ್ತೀವಿ 800 ರೂಪಾಯಿ, ಅದೆಲ್ಲ ಸೇರಿದ್ರೆ 10 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆಮೇಲೆ ನಿಮಗೆ ಆದಾಯ ಎಷ್ಟು ಬರುತ್ತೆ ಅಂತಂದರೆ, ಈಗ ನೀವು 6,000 ಗಿಡ ಅಂತ ನಾನು ಏನು ಹೇಳಿದೆ ಅಂತಂತ 6,000 ಗಿಡದಲ್ಲಿ 40 ಫ್ಲವರ್ ಒಂದು ಗಿಡದಲ್ಲಿ ಇಟ್ಕೊಂತಂತಂದರೆ 2 ಲಕ್ಷದಿಂದ 2.25 ಲಕ್ಷ ಹೂವು ನಿಮಗೆ ಒಂದು ವರ್ಷಕ್ಕೆ ನೀವು ತೆಗಿಬೇಕಾಗತ್ತೆ. ಒಂದು ಹೂವು ಈಗ ಸರ್ವೇ ಸಾಧಾರಣವಾಗಿ 3 ರೂಪಾಯಿಗೆ ನಾವು ಇಟ್ಕೊಂತಂತಂದರೆ 6 ಲಕ್ಷದಿಂದ 7 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ನಿಮ್ಗೆ ಸಿಗುತ್ತೆ. ಅಂದರೆ 3 ವರ್ಷಕ್ಕೆ ನೀವು ಒಂದು 20ರಿಂದ 22 ಲಕ್ಷ ರೂಪಾಯಿ ನಿಮಗೆ ಆದಾಯ ಬರುತ್ತೆ. ಅದರಲ್ಲಿ 10 ಲಕ್ಷ ರೂಪಾಯಿ ನೀವು ಖರ್ಚು ಕಳೆದ್ರೆ ನಿಮ್ಗೆ ಇನ್ನೂ ಒಂದು 12 ಲಕ್ಷ ರೂಪಾಯಿ ನೀವು 10 ಗುಂಟೆಯಲ್ಲಿ ಮಾಡುವಂಥ ಒಂದು ಆದಾಯ. ನಲ್ಲಿ ಬೆಳೆಯಲಾಗುವ ಪ್ರಮುಖ ಹೂ ಬೆಳೆಗಳಲ್ಲಿ ಜರ್ಬೆರಾ ಕೂಡ ಒಂದು. ಅಧಿಕ ಬಂಡವಾಳವನ್ನು ಹೂಡಿ ಈ ಹೂ ಕೃಷಿಯಲ್ಲಿ ತೊಡಗುವವರು ಸಸ್ಯ ಸಂರಕ್ಷಣೆಯ ಕಡೆಗೂ ಹೆಚ್ಚಿನ ಗಮನ ಕೊಡಬೇಕು. ಈ ಬೆಳೆ ಕೆಲವು ಬಾರಿ ವಿವಿಧ ರೋಗಗಳಿಗೆ ತುತ್ತಾಗೋದ್ರಿಂದ ರೈತ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾನೆ. ಹೀಗಾಗಿ ರೈತರು ಇವುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಜರ್ಬೆರಾ ಪ್ರಮುಖ ಹೂ ಬೆಳೆಗಳಲ್ಲಿ ಒಂದು. ಇದನ್ನ ಸಂರಕ್ಷಿತ ವಾತಾವರಣದಲ್ಲಿ ಅಂದ್ರೆ ಪಾಲಿ ಹೌಸ್ನಲ್ಲಿ ಬೆಳೆಯಲಾಗುತ್ತೆ.
ಹೆಚ್ಚು ಬಂಡವಾಳ ಹಾಕಿ ಇದರ ಬೇಸಾಯ ಮಾಡುವ ರೈತರಿಗೆ ಅಧಿಕ ಹೂಗಳ ಉತ್ಪಾದನೆ ಮಾಡಿ ಉತ್ತಮ ಲಾಭ ಗಳಿಸೋದು ಮುಖ್ಯ ಗುರಿಯಾಗತ್ತೆ. ಆದ್ರೆ ಕೆಲವು ಸಲ ರೈತರ ಅಜಾಗರೂಕತೆ ಮತ್ತು ವಾತಾವರಣದ ಏರುಪೇರಿನಿಂದಾಗಿ ಬೆಳೆಯು ವಿವಿಧ ರೋಗಗಳಿಗೆ ತುತ್ತಾಗಿ ಹೂಗಳ ಇಳುವರಿ ಕಡಿಮೆಯಾಗತ್ತೆ. ಅಲ್ಲದೆ ಗುಣಮಟ್ಟ ಕೂಡ ಕುಂಠಿತಗೊಳ್ಳುತ್ತೆ. ಜರ್ಬೇರಾ ಬೆಳೆಗೆ ಮುಖ್ಯವಾಗಿ ಬರೋ ರೋಗ ಅಂದ್ರೆ ಬುಡಕೊಳೆ ರೋಗ ಅಥವಾ ಗಿಡ ಸಾಯೋ ರೋಗ. ಇದು ಫಿಸೇರಿಯಂ ಅನ್ನೋ ಶಿಲೀಂಧ್ರದಿಂದ ಬರುವಂತದ್ದು. ಇದರ ಮುಖ್ಯ ಲಕ್ಷಣಗಳು ಅಂದ್ರೆ ಮೊದಲು ಗಿಡದ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳುತ್ತವೆ. ನಂತರ ಕ್ರಮೇಣ ಮೇಲಿನ ಎಲೆಗಳಿಗೂ ಹರಡಿ ಸಂಪೂರ್ಣ ಗಿಡ ಒಣಗಿ ಹೋಗುತ್ತೆ. ಗಿಡದ ಬೆಳವಣಿಗೆ ಕುಂಠಿತವಾಗಿ ಹೂವಿನ ಅರಳುವಿಕೆ ಕೂಡ ಚೆನ್ನಾಗಿರೋದಿಲ್ಲ. ಹೀಗಾಗಿ ಇದರ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನ ಪಾಲಿಸಬೇಕು ಅಂತಾರೆ ತಜ್ಞರು. ಈ ರೋಗದ ಹತೋಟಿಗಾಗಿ ನಾವು ಮುಖ್ಯವಾಗಿ ಈ ಒಂದು ಭೂಮಿಗೆ ಒಂದು ಶಿಲೀಂಧ್ರನಾಶಕ ದ್ರಾವಣವನ್ನು ಹಾಕಬೇಕಾಗ್ತದೆ. ಈ ಬಾವಿಸ್ಟಿನ್ ಅಥವಾ ಕಾರ್ಬೆಂಡಾಜಿಮ್ ಅಂತ ಹೇಳ್ತೀವಿ. 2 ಗ್ರಾಮ್ ಕಾರ್ಬೆಂಡಾಜಿಮನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಈ ಯಾವ್ಯಾವ ಬೆಡ್ಗಳಲ್ಲಿ ಈಗ ಹಳದಿ ಎಲೆ ಇವೇನೋ ಅಲ್ಲಿ ಸರಿಯಾಗಿ ತೋಯೋಂಗೆ ಒಂದು ಗಿಡಕ್ಕೆ 1 ರಿಂದ 1.5 ಲೀಟರ್ ದ್ರಾವಣವನ್ನು ನಾವು ಸುರಿಬೇಕಾಗ್ತದೆ. ಮತ್ತು ಈ ಬೆಡ್ಡಲ್ಲಿ ಅರ್ಧ ನಾವು ಹಳದಿ ಗಿಡಗಳು ಇದ್ರೂ ಕೂಡ ಸಂಪೂರ್ಣ ಈ ಬೆಡ್ಗೆ ನಾವು ಈ ದ್ರಾವಣವನ್ನು ಸುರಿಲೇಬೇಕಾಗ್ತದೆ. ಮತ್ತೊಂದು ಹತೋಟಿ ಅಂದರೆ ಈ ನಾವು ಬೆಡ್ಡಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಮತ್ತು ಬೇವಿನ ಹಿಂಡಿ ಅಥವಾ ಸಗಣಿ ಗೊಬ್ಬರ, ಇದರ ಜೊತೆಗೆ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಶಿಲೀಂಧ್ರನಾಶಕದ ಒಂದು ಪುಡಿ ಸಿಗ್ತದೆ. ಅದನ್ನು 5 kg ಸಗಣಿ ಗೊಬ್ಬರ, ಸರಿಯಾಗಿ ಕಲಿತಂಥ ಸಗಣಿ ಗೊಬ್ಬರಕ್ಕೆ 100 ಗ್ರಾಮ್ ಈ ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಹರ್ಜಿಯಾನಮ್ ಎನ್ನುವಂಥ ಒಂದು ಪುಡಿಯನ್ನು ಬೆರೆಸಿ ಈ ಮಣ್ಣಿನಲ್ಲಿ ಬೆರೆಸೋದ್ರಿಂದ ಈ ರೋಗದ ಹತೋಟಿಯನ್ನು ಕೂಡ ನಾವು ಉತ್ತಮವಾಗಿ ಮಾಡ್ಕೋಬೋದು. ಇವು 2 ವಿಧಾನಗಳಿಂದ ಈ ರೋಗದ ಹರಡುವಿಕೆಯನ್ನು ನಾವು ಸಾಕಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ಜರ್ಬೇರಾ ಬೆಳೆಗೆ ಕಾಡುವ ಮತ್ತೊಂದು ರೋಗ ಅಂದ್ರೆ ಬೂದಿ ರೋಗ. ಮುಂಜಾನೆ ತಂಪು ಮತ್ತು ಮಧ್ಯಾಹ್ನ ಉಷ್ಣ ವಾತಾವರಣವಿರುವಲ್ಲಿ ಈ ಬೂದು ರೋಗದ ಹಾವಳಿ ಹೆಚ್ಚಾಗಿರುತ್ತೆ. ಮೊದಲು ಎಲೆಗಳ ಮೇಲೆ ಬೂದು ಬಣ್ಣದ ಅಥವಾ ಹಿಟ್ಟು ಚೆಲ್ಲಿದಂತಹ ಲಕ್ಷಣಗಳು ಕಂಡುಬರುತ್ತೆ. ನಂತರ ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಬಣ್ಣ ಮತ್ತು ಕೆಳಭಾಗದಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರ ಕಂಡುಬರುತ್ತೆ. ಇಂತಹ ಎಲೆಗಳು ಮುದುರಿಕೊಂಡು ಒಣಗಿ ಹೋಗುತ್ತೆ. ಮೊಗ್ಗುಗಳು ಸರಿಯಾಗಿ ಅರಳೋದಿಲ್ಲ. ಅರಳಿದ ಹೂಗಳು ವಿಕಾರವಾಗಿರುತ್ತವೆ. ಹೀಗಾಗಿ ಪ್ರಥಮ ಹಂತದಲ್ಲೇ ಈ ರೋಗವನ್ನ ಹತೋಟಿಯಲ್ಲಿಡಬೇಕು. ತೀವ್ರವಾಗಿ ಬಾಧೆಗೊಳಗಾದ ಗಿಡದ ಎಲೆಗಳನ್ನ ಕಿತ್ತು ನಾಶಪಡಿಸಿ ಬಾಧೆಗೊಳಗಾದ ಗಿಡಗಳಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾರ್ಬನ್ ಡೈಸಿಮ್ ಬೆರೆಸಿ ಸಿಂಪಡಿಸಬೇಕು. 10 ರಿಂದ 15 ದಿವಸಗಳ ಅಂತರದಲ್ಲಿ ಇದೇ ಸಿಂಪರಣೆಯನ್ನ ಮತ್ತೊಮ್ಮೆ ಕೈಗೊಂಡ್ರೆ ಈ ರೋಗವನ್ನ ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಎಲ್ಲೆಲ್ಲಿ ರೋಗದ ಬಾಧೆ ಹೆಚ್ಚಾಗಿದೆ ಅಂತ ಗಿಡಗಳಲ್ಲಿ 2 ಗ್ರಾಮ್ ಕಾರ್ಬೆಂಡಾಜಿಮ್ ಅಥವಾ ಬಾವಿಸ್ಟಿನ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಪುನಃ 10 ರಿಂದ 14 ದಿವಸ ಅಂತರದಲ್ಲಿ ಇದೇ ಸಿಂಪರಣೆಯನ್ನು ಮತ್ತೊಮ್ಮೆ ಕೈಗೊಂಡ್ರೆ ಈ ರೋಗದ ಹತೋಟಿಯನ್ನು ನಾವು ಅತಿ ಯಶಸ್ವಿಯಾಗಿ ಮಾಡ್ಕೋಬಹುದು. ಇನ್ನೊಂದು ಅತಿ ಪ್ರಮುಖವಾದಂಥ ಒಂದು ರೋಗ ಹೂಗಳ ಕೊಳೆಯುವಿಕೆ. ಅಂದರೆ ಕೆಲವೊಂದು ಮೊಗ್ಗುಗಳಲ್ಲಿ ಸರಿಯಾಗಿ ಅರಳದೇನೆ ಮೊಗ್ಗುಗಳ ಸುತ್ತಲೆಲ್ಲ ಒಂದು ಕಂದು ಬಣ್ಣದ ಬೆಳವಣಿಗೆ ಅಥವಾ ಕರಿ ಬಣ್ಣದ ಬೆಳವಣಿಗೆ ಬಂದು ಆ ಮೊಗ್ಗುಗಳು ನಾಶವಾಗ್ತದೆ. ಮತ್ತು ಅರಳಿದಂಥ ಹೂಗಳಲ್ಲಿ ಈ ಕಂದು ಬಣ್ಣದ ಅಥವಾ ಕಪ್ಪು ಬಣ್ಣದ ಒಂದು ಬೆಳವಣಿಗೆ ಕಂಡು ಬಂದು ಈ ಹೂಗಳು ಸರಿಯಾಗಿ ಅರಳುವುದಿಲ್ಲ. ಸರಿಯಾಗಿ ಅರಳದೇ ಇರೋದ್ರಿಂದ ಪಕಳೆಗಳು ಬೇಗನೆ ಮಾಸ್ತವೆ ಮತ್ತು ಹೂಗಳು ನಿಸ್ತೇಜವಾಗಿ ಕಾಣ್ತವೆ. ಆದ್ದರಿಂದ ಈ ರೋಗದ ಹತೋಟಿಗೆ ಮೊಗ್ಗಿನ ಹಂತದಲ್ಲಿ 2 ಗ್ರಾಮ್ ಕವಚ್ ಅಥವಾ 2 ಗ್ರಾಮ್ ಕಾರ್ಬೆಂಡಾಜಿಮ್ ಇದನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಹೂಗಳಿಗೆ ಹಾಗೂ ಮೊಗ್ಗುಗಳಿಗೆ ಮತ್ತು ಅದರ ಸುತ್ತಮುತ್ತಲಿದ್ದಂಥ ಎಲೆಗಳಿಗೂ ಕೂಡ ತಗೊಂಡಲ್ಲಿ ನಾವು ಈ ರೋಗದ ಒಂದು ಹರಡುವಿಕೆಯನ್ನು ನಾವು ಯಶಸ್ವಿಯಾಗಿ ನಾವು ಮಾಡ್ಕೋಬಹುದು. ಸಿಂಪರಣೆಯನ್ನು ನಾವು ಕೈಗೊಂಡ ನಂತರ 1-2 ಸಾರಿ ಮಳೆ ಆಯ್ತು ಅಂತಂದ್ರೆ ಮತ್ತೆ ಒಂದು ವಾರ ಬಿಟ್ಟರೆ ನಂತರ ಮತ್ತೊಂದು ಸಾರಿ ಸಿಂಪರಣೆ ಕೈಗೊಳ್ಳಬೇಕಾಗ್ತದೆ. ಹೀಗೆ ರೋಗದ ಪುನರಾವರ್ತನೆಯನ್ನ ನೋಡಿಕೊಂಡು ಪ್ರತಿ 12 ರಿಂದ 15 ದಿನಗಳ ಅಂತರದಲ್ಲಿ 2 ರಿಂದ 3 ಬಾರಿ ಸಿಂಪರಣೆ ಕೈಗೊಳ್ಳಬೇಕು. ಇದರಿಂದ ಹೂಗಳ ಗುಣಮಟ್ಟ
ಆಕಾರ ಮತ್ತು ಗಾತ್ರ ಉತ್ತಮವಾಗಿ ಇಳುವರಿ ಕೂಡ ಹೆಚ್ಚಾಗತ್ತೆ. ಹೀಗೆ ರೈತರು ಸಕಾಲದಲ್ಲಿ ರೋಗಗಳನ್ನ ಗುರುತಿಸಿ ನಿಯಂತ್ರಣಾ ಕ್ರಮಗಳನ್ನ ಕೈಗೊಂಡ್ರೆ ಜರ್ಬೆರಾ ಕೃಷಿಯಲ್ಲಿ ಯಶಸ್ಸನ್ನ ಕಾಣಬಹುದು. ನೋಡಿದ್ರಲ್ಲ, ಜರ್ಬೆರಾ ಹೂ ಕೃಷಿ ಮತ್ತು ರೈತರ ಅನುಭವ ಏನು ಅನ್ನೋದನ್ನ. ನಿಮಗೂ ಈ ಹೂವಿನ ಕೃಷಿ ಮಾಡೋ ಯೋಚನೆ ಇದ್ರೆ ಮೊದಲು ಕಡಿಮೆ ಕ್ಷೇತ್ರದಲ್ಲಿ ಬೆಳೆದು ಅನುಭವವನ್ನ ಪಡೆದುಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತೋಟಗಾರಿಕಾ ಇಲಾಖೆಯನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.